ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಚೇತನಾ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಮ್ಯಾಥ್ಸ್ ಕ್ಲಾಸ್ 7 ಆಗುತ್ತೆ. ಇದು ಸ್ಪೆಷಲ್ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೋಸ್ಕರ ಮಾಡ್ತಾ ಇರುವಂಥ ಕ್ರ್ಯಾಶ್ ಕೋರ್ಸ್ ಆಗಿದೆ. ಇನ್ನು ಯಾರ್ಯಾರು ದಯವಿಟ್ಟು ಕ್ಲಾಸಸ್ನ ನೋಡಿಲ್ಲ, ಕ್ಲಾಸ್ 2, 3, 4, 5 ಇದು 7ನೇ ಕ್ಲಾಸ್ ಆಗಿದೆ. ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ಕ್ವಿಕ್ಕಾಗಿ ಕ್ಲಾಸ್ನ ಶುರು ಮಾಡೋಣ. ಇವತ್ತಿನ ಈ ಕ್ಲಾಸು ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಹೆಲ್ಪ್ ಆಗುವಂಥ ಟಾಪಿಕ್ಕು. ನಾವು ಮಾಡ್ತಾ ಇರೋದು ಏಜಸ್ ಮೇಲೆ. ಓಕೆ, ಲಾಜಿಕಲಲ್ಲಿ ಬರುತ್ತೆ. ಅದ್ರ ರಿಲೇಟೆಡ್ ನಾವು ಅಷ್ಟು ವೆರೈಟಿ ಕ್ವೆಶನ್ಸ್ನ ತೊಗೊಂಡು ಮಾಡ್ತಾ ಇದ್ದೀವಿ. ಹಾಗಾಗಿ ತಪ್ಪದೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಮೊದಲನೇ ಕ್ವೆಶನು, ಇಲ್ಲಿ ದ ಏಜಸ್ ಆಫ್ ನಿಶಿ ಆ್ಯಂಡ್ ವಿನಿ ಇಬ್ಬರು ಜನ ಇದ್ದಾರೆ. ಓಕೆನಾ? ಏನಿದೆ ರೇಷಿಯೋ 6:5 ಇದೆ. ಓಕೆ, ಆಫ್ಟರ್ 9 years the ratio of their ages will be 9:8. ಓಕೆ, 9 ವರ್ಷ ಆದಮೇಲೆ 9:8 ಆಗುತ್ತೆ. ವಾಟ್ ಈಸ್ ದ ಡಿಫ್ರೆನ್ಸ್ ಆಫ್ ದೇರ್ ಏಜಸ್? ಸೊ ಹಾಗಾದರೆ ಡಿಫ್ರೆನ್ಸ್ ಆಫ್ ದೇರ್ ಏಜಸ್ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇದನ್ನು ನಾವು ಈಕ್ವೇಷನ್ ರೂಪದಲ್ಲಿ ಬರಿಬೋದು 6:5ಗೆ. ಓಕೆನಾ? ನಿಶಿ ಮತ್ತು ವಿನೀತ. ಓಕೆ, ಸೊ 6:5 ಅಂದರೆ 6:5ನ ನಾವು 6/5 ಅಂತಲೂ ಬರ್ಕೊಳ್ಬೋದು. ಓಕೆ, 6/5 ಅಂತಲೂ ಬರ್ಕೊಳ್ಬೋದು. ಓಕೆ, ಸೊ ಇವರ ಏಜು ಏನು 6x 5x ಆಗಿದೆ ಮೊದಲನೇದಾಗೆ. ಓಕೆ, ಯಾವಾಗ ರೆಸ್ಪೆಕ್ಟಿವ್ಲಿ ಅಂತ ಇದೆ ಅಲ್ವಾ, ಪ್ರೆಸೆಂಟೇಜು. ಆಫ್ಟರ್ 9 years ಇಬ್ಬರದು 9 ವರ್ಷ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ರೇಷಿಯೋ? 9/8. ಈ ಥರ ನೀವು ಈಕ್ವೇಷನ್ ಮಾಡೋದನ್ನು ಕಲಿಬೇಕು. ಓಕೆ, ಏನು ರೇಷಿಯೋ ಕೊಟ್ಟಿರ್ತಾರೋ ಅದನ್ನು ಬರ್ಕೊಂಡು ಎಕ್ಸ್ ಹಾಕ್ಕೊಳ್ಳಿ. ಆಫ್ಟರ್ ಹೌ ಮೆನಿ ಇಯರ್ಸ್ ಅಂದರೆ 8 ಇದೆಯೋ 9 ಇದೆಯೋ 7 ಇದೆಯೋ ಅದನ್ನು ಡಿವೈಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ರೇಷಿಯೋ ಕೊಟ್ಟಿರ್ತಾರಲ್ಲ ಅದನ್ನು ರೇಷಿಯೋ ಹಾಕ್ಕೊಂಡ್ರೆ ನಿಮಗೆ ಈಕ್ವೇಷನ್ ಬಂದುಬಿಡುತ್ತೆ. ಇನ್ನು ಈ ಕ್ವೆಶನ್ನ ನೀವು ಸಾಲ್ವ್ ಮಾಡಬೇಕು. ಸೊ ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ 6 8 48x + 72 ಈಸ್ ಈಕ್ವಲ್ ಟು 45x + 81. ಸೊ ಇದು 3x ಆಗುತ್ತೆ. ಈಸ್ ಈಕ್ವಲ್ ಟು, ಇದು ಈ ಕಡೆ ಹೋದರೆ 9 ಬರುತ್ತೆ. x ಇಸ್ ಈಕ್ವಲ್ ಟು 3. ಸೊ ವಾಟ್ ಈಸ್ ದೇರ್ ಡಿಫ್ರೆನ್ಸ್ ಇನ್ ದೇರ್ ಏಜಸ್ ನಾವು? ಸೊ ಡಿಫ್ರೆನ್ಸ್ ಇನ್ ಏಜಸ್ ಆಫ್ ಏನು ಬಂತು ಅವ್ರದಾಗೆ? x is equal to 3. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೇನೆ. ಓಕೆ, ನೆಕ್ಸ್ಟ್ ಕ್ವೆಶನು. ಇಲ್ಲಿ ದ ರೇಷಿಯೋ ಆಫ್ ದಿ ಏಜಸ್ ಆಫ್ ದಿ ಫಾದರ್ ಆ್ಯಂಡ್ ದಿ ಸನ್ ಇಸ್ 17 ಮತ್ತು 7 ರೆಸ್ಪೆಕ್ಟಿವ್ಲಿ. 6 years ago ನೋಡಿ, 6 years ago ಅಂದರೆ ನಾವೇನು ಮಾಡಬೇಕು? ಮೈನಸ್ ಮಾಡಬೇಕು. ಇಲ್ಲಿ ನೆನ್ಪಿಟ್ಕೊಳ್ಳಿ. ಸೊ 17/7. ಓಕೆ, ಇದು ಎಕ್ಸ್ ಆಗುತ್ತೆ, ಇದು ಎಕ್ಸ್ ಆಗುತ್ತೆ. ಎಗೋ ಇರೋದ್ರಿಂದ ಹಿಂದೆ ನಡೆದಿರೋವಂಥದ್ದು. ಓಕೆ, 6 years ಎಗೋ, ಮುಂಚೆ 6 ವರ್ಷದ ಮುಂಚೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ -6 ಏನಾಗಿದೆ ರೇಷಿಯೋ? 3/1. ಓಕೆ, ಈ ಕ್ವೆಶನ್ ಹಾಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಸಾಲ್ವ್ ಮಾಡಿದ್ರೆ 17x - 6 21x - 18. ಸೊ -4x ಇಸ್ ಈಕ್ವಲ್ ಟು -12 ಆಗುತ್ತೆ. x ಇಸ್ ಈಕ್ವಲ್ ಟು 3. ಎಕ್ಸ್ ವ್ಯಾಲ್ಯೂ 3 ಬಂತು. ಆದರೆ ಫಾದರ್ ಏಜ್ ಏನು? 17 ಅಂತ ಇದೆ. ಫಾದರ್ದು 17x. ಹಾಗಾಗಿ 17x ಅಂದರೆ 17 × 3 51 years. ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಏಜಸ್ ಆಫ್ ಎ ಆ್ಯಂಡ್ ಬಿ ಆರ್ ಇನ್ ದ ರೇಷಿಯೋ 6:5. ಆ್ಯಂಡ್ ಸಮ್ ಆಫ್ ದೇರ್ ಏಜಸ್ ಇಸ್ 44 years. ಸಮ್ ಆಫ್ ದೇರ್ ಏಜಸ್ ಕೊಟ್ಟಿದ್ದಾರೆ. ಓಕೆ, ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ದೇರ್ ಏಜಸ್ ಆಫ್ಟರ್ 8 years? ಆಫ್ಟರ್ 8 years ಆದಮೇಲೆ ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟು ನಾವು ಮೊದಲನೇ ಈಕ್ವೇಷನ್ ಮಾಡ್ಕೊಳೋಣ. ಸೊ ರೇಷಿಯೋ ಆಫ್ ದ ಎ ಆ್ಯಂಡ್ ಬಿ 6x ಮತ್ತು 5x ಇದೆ. ಓಕೆನಾ? ಆ್ಯಂಡ್ ಸಮ್ ಆಫ್ ದೇರ್ ಏಜಸ್, ಸಮ್ ಅಂದರೆ ಪ್ಲಸ್ಸು, ಸಮ್ ಆಫ್ ದೇರ್ ಏಜಸ್ ಏನು 44 years ಆಗಿದೆ. ಓಕೆ, ಸೊ ಇದನ್ನು ಆ್ಯಡ್ ಮಾಡಿಕೊಂಡ್ರೆ 11x 44 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ನನಗೆ? 4 ಬರುತ್ತೆ. ಇವಾಗ ಆಫ್ಟರ್ 4 years ಆಫ್ಟರ್ 8 years ಏನಾಗುತ್ತೆ ಅವರ ರೇಷಿಯೋ ಅಂತ ಕೇಳ್ತಾ ಇದ್ದಾರೆ. ಸೊ ಎಕ್ಸ್ ಜಾಗದಲ್ಲಿ 4 ಹಾಕ್ಕೊಂಡ್ರೆ 6 × 4 ಎಷ್ಟು ವರ್ಷ ಆದಮೇಲೆ? 8 ವರ್ಷ ಆದಮೇಲೆ +8. ಓಕೆನಾ? ಈ ರೇಷಿಯೋ ಕೇಳ್ತಾ ಇರೋದು, ಹಾಗಾಗಿ ರೇಷಿಯೋಲ್ಲೇ ಮಾಡಬೇಕು ನೀವು. 5 × 4 + 8. 4 8 6 4 24 +8 ಅಂದರೆ 32 ಈಸ್ ಟು 5 4 20 + 8 ಅಂದರೆ 28. 8:7. ಓಕೆ,
ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್, ದ ಏಜ್ ಆಫ್ ಎ ಮದರ್ ಟುಡೇ ಈಸ್ ಥ್ರೈಸ್ ಆಫ್ ದಟ್ ಆಫ್ ಅ ಡಾಟರ್. ಓಕೆನಾ, ಅಮ್ಮನ ಏಜು ಏನಾಗಿದೆ ಡಾಟರ್ಗೆ ಏಜ್ಗಿಂತ 3 ಸತಿ ಆಗಿದೆ. ಆಫ್ಟರ್ 12 ಇಯರ್ಸ್, 12 ವರ್ಷ ಆದಮೇಲೆ, ದ ಏಜ್ ಆಫ್ ದ ಮದರ್ ವಿಲ್ ಬಿ ಟ್ವೈಸ್ ಆಫ್ ಹರ್ ಡಾಟರ್. ಎಷ್ಟು ವರ್ಷ ಆದಮೇಲೆ? 12 ವರ್ಷ ಆದಮೇಲೆ ದ ಏಜ್ ಆಫ್ ದಿ ಮದರ್ ವಿಲ್ ಬಿ ಎಷ್ಟು? ಟ್ವೈಸ್ ಆಫ್ ದಟ್ ಡಾಟರ್. ದ ಪ್ರೆಸೆಂಟ್ ಏಜ್ ಆಫ್ ಡಾಟರ್ ಏನು ಅಂತ ಕೇಳಿದ್ದಾರೆ. ಓಕೆ, ಪಾರ್ಟ್ ಬೈ ಪಾರ್ಟ್ ನಾವು ಇದನ್ನು ಸಾಲ್ವ್ ಮಾಡೋಣ. ದ ಏಜ್ ಆಫ್ ಎ ಮದರ್ ಟುಡೇ ಈಸ್ ಥ್ರೈಸ್ ಆಫ್ ಅರ್ ಡಾಟರ್. ಡಾಟರ್ನ ಎಕ್ಸ್ ಅಂತ ತೊಗೊಂಡ್ರೆ ಅಮ್ಮನ ಏಜ್ ಏನಾಗಿದೆ? 3x ಆಗಿದೆ. ಓಕೆ, ಆಫ್ಟರ್ 12 ಇಯರ್ಸ್ ದ ಏಜ್ ಆಫ್ ದ ಮದರ್ ವಿಲ್ ಬಿ ಟ್ವೈಸ್ ಆಫ್ ಅರ್ ಡಾಟರ್. ಸೊ 12 ವರ್ಷ ಆದಮೇಲೆ, ಅಂದರೆ ಅಮ್ಮನಿಗೂ 12 ವರ್ಷ ಆ್ಯಡ್ ಮಾಡಬೇಕು, ಡಾಟರ್ಗೂ 12 ವರ್ಷ ಆ್ಯಡ್ ಮಾಡಬೇಕು. ಸೊ ಇದನ್ನು ರೇಷಿಯೋಲ್ಲಿ ಬರ್ಕೊಂಡ್ರೆ 3x ಅಮ್ಮನ ಏಜು 12 ವರ್ಷ ಆದಮೇಲೆ ಡಾಟರ್ ಏಜು ಪ್ಲಸ್ 12 ವರ್ಷ ಆದಮೇಲೆ ಇಸ್ ಈಕ್ವಲ್ ಟು ಏನಾಗಿದೆ? ಟ್ವೈಸ್ ದಟ್ ಆಫ್ ಅರ್ ಡಾಟರ್. ಟ್ವೈಸ್ ಅಂದರೆ 2 ಡಿವೈಡೆಡ್ ಬೈ 1, ಟ್ವೈಸ್ ಇರೋದ್ರಿಂದ. ಓಕೆ, ಸೊ ಸಾಲ್ವ್ ಮಾಡಿದ್ರೆ 3x + 12 ಇಸ್ ಈಕ್ವಲ್ ಟು 2x + 24. x ಇಸ್ ಈಕ್ವಲ್ ಟು 12. ಸೊ ದ ಪ್ರೆಸೆಂಟ್ ಏಜ್ ಆಫ್ ಡಾಟರ್ ಏನು ಬರುತ್ತೆ? ಡಾಟರ್ನ ಏಜು 12 ಇಯರ್ಸ್ ಆಗುತ್ತೆ. ಓಕೆ, ನೆಕ್ಸ್ಟು, ಇದು ಒಂದು ಸ್ವಲ್ಪ ಅದೇ ಥರ. ದ ಪ್ರೆಸೆಂಟ್ ಏಜ್ ಆಫ್ ಮಿಸ್ಟರ್ ಸಾನಿಯಲ್ is 3 times the age of his son. 6 years hence, the ratio of their age will be 5:2. What is the present age of Mr. Sanyal ಅಂತ ಕೇಳ್ತಾ ಇದ್ದಾರೆ. ಸೊ ಸಾನಿಯಲ್ನ ಏಜು 3 times ದಟ್ ಆಫ್ ಹಿಸ್ ಸನ್ ಆಗಿದೆ. ಓಕೆ, ಎಷ್ಟು ವರ್ಷ ಆದಮೇಲೆ? 6 years ಆದಮೇಲೆ ಏನಾಗುತ್ತೆ ರೇಷಿಯೋ? 5/2 ಅಷ್ಟೇ. ಓಕೆ, ಸೊ 6x + 12 5x + 30. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ನಿಮಗೆ? 18 ಬರುತ್ತೆ. ಆದರೆ ಈ ಸ್ಯಾನಿಯಲ್ ಅವ್ರದ್ದು ಪ್ರೆಸೆಂಟೇಜ್ ಏನು? 3x ಬರುತ್ತೆ. ಸೊ 3 × 18 ಏನು ಬರುತ್ತೆ? 54 years. ಆಪ್ಷನ್ ಸಿ. ಆಮೇಲೆ, ದ ಆವ್ರೇಜ್ ಆಫ್ ದಿ ಏಜಸ್ ಆಫ್ ಎ ಮ್ಯಾನ್ ಆ್ಯಂಡ್ ದಿಸ್ ಡಾಟರ್ ಇಸ್ 34 years. ಆವರೇಜು ನೆನ್ಪಿಟ್ಕೊಳ್ಳಿ. ಓಕೆ, if the respective ratio of their ages 4 years from now is 14:5, what is daughter's present age? ಅಂತ ಕೇಳ್ತಾ ಇದ್ದಾರೆ. ಸೊ ಆವ್ರೇಜ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಆವ್ರೇಜ್ ಅಂದರೆ ಹೆಂಗೆ ಮಾಡೋದು ನಾವು? ಓಕೆ, ಈ ಎಷ್ಟು ಜನ ಇದ್ದಾರೆ ಅದನ್ನು ನಾವು ಡಿವೈಡ್ ಮಾಡ್ಕೋತೀವಿ. ಓಕೆ, ಎಷ್ಟು ವ್ಯಾಲ್ಯೂಸ್ ಇದೆ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್ ಆವ್ರೇಜ್ ಅಂದರೆ. ಹಾಗಾಗಿ ಇಲ್ಲಿ ಮ್ಯಾನ್ ಪ್ಲಸ್ ಡಾಟರ್ ಇರೋದಿಬ್ಬರು ಡಿವೈಡೆಡ್ ಬೈ 2 ಏನಾಗಿದೆ? ಆವ್ರೇಜು 34 years. ಇದರಿಂದ ನಮಗೆ ಸಮ್ ಸಿಗುತ್ತೆ. m + d ಏನು? 34 × 2 68. ಹಾಗೆ ಇಲ್ಲಿ ಮ್ಯಾನ್ ಮತ್ತು ಡಾಟರ್ದು ರೇಷಿಯೋ ಕೊಟ್ಟಿದ್ದಾರೆ. ಮ್ಯಾನ್ದೇನು 14x, ಡಾಟರ್ದು 5x ಇಸ್ ಈಕ್ವಲ್ ಟು 68. ಓಕೆ, ಅದಾದಮೇಲೆ ಇನ್ನೂ ಒಂದು ಟ್ರಿಕ್ ಇದೆ. ಏನು ಇಲ್ಲಿ? ಇಫ್ ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ದೇರ್ ಏಜಸ್ 4 years ಫ್ರಮ್ ನೌ ಇಸ್ 4 ವರ್ಷ ಅಂತ ಹೇಳ್ತಾ ಇದ್ದಾರೆ. 4 ವರ್ಷ ಆದಮೇಲೆ ಈ ರೇಷಿಯೋ ಬಂದಿರೋದು ಯಾವುದು? 14:5. ಹಾಗಾಗಿ 4 ವರ್ಷ ಒಬ್ರಿಗೆ ಅಂದರೆ ಇಬ್ಬರಿಗೆ ಎಷ್ಟಾಗುತ್ತೆ? 8 ವರ್ಷ ಆಗುತ್ತೆ. ಈ 8 ವರ್ಷ ನಾನು ಎಲ್ಲ ಆ್ಯಡ್ ಮಾಡಬೇಕು? ಸಮ್ಮಗೆ ಆ್ಯಡ್ ಮಾಡಬೇಕು. ಇದು ಇಂಪಾರ್ಟೆಂಟು. ಓಕೆ, ಸಮ್ಮಗೆ, ಇದು ಸಮ್ ಅಲ್ವಾ, ಈ ಸಮ್ಗೆ ನಾನು ಆ್ಯಡ್ ಮಾಡಬೇಕು. ಓಕೆ, ಯಾಕಂದರೆ ಎಷ್ಟು ವರ್ಷ ಜಾಸ್ತಿ ಆಗುತ್ತೋ ಅಷ್ಟೇ ಆವ್ರೇಜು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ರೈಟ್ ಸೈಡ್ ಆ್ಯಡ್ ಮಾಡಬೇಕು. ಸೊ ಇಲ್ಲೇನು ಬರುತ್ತೆ? 19x ಬರುತ್ತೆ. ಇದು 76. x ಇಸ್ ಈಕ್ವಲ್ ಟು 4 ಆಗುತ್ತೆ. ಅವ್ರೇನು ಕೇಳ್ತಾರೆ? ಡಾಟರ್ಸ್ ಪ್ರೆಸೆಂಟ್ ಏಜ್ ಏನು ಅಂತ ಕೇಳ್ತಾರೆ. ಡಾಟರ್ಸ್ದು ಏನು ರೇಷಿಯೋ? 5x. ಆದರೆ ಈ ರೇಷಿಯೋ ಏನು? 4 ವರ್ಷ ಹಿಂದೆ ತೊಗೊಳ್ಬೇಕು ನಾನು ಪ್ರೆಸೆಂಟ್ ಏಜ್ ಅಂದರೆ. ಓಕೆ, ಸೊ ಹಾಗಾಗಿ 5 × 4 - 4 20 - 4 ಏನು? 16 years. ಓಕೆ, ನನ್ ಆಫ್ ದಿಸ್ ಇಲ್ಲಿ 16 years ಯಾವುದೂ ಆಪ್ಷನ್ ಇಲ್ಲ. ಹಾಗಾಗಿ ನನ್ ಆಫ್ ದಿಸ್ ಆಗುತ್ತೆ. ಇದೊಂಥರ ವೆರೈಟಿ ಇದೆ ಕ್ವಶನು, ನೋಡ್ಕೊಳ್ಳಿ. ಓಕೆ, ಸಾಲ್ವ್ ಮಾಡ್ಕೊಳ್ಳಿ ಇದು. ನೆಕ್ಸ್ಟು,
ಇದು ಬಹಳ ಇಂಪಾರ್ಟೆಂಟ್ ಆಗಿರೋಂಥ ಕ್ವೆಶನ್ನು. ದ ಏಜ್ ಆಫ್ ಫಾದರ್ 10 years ago ವಾಸ್ ಥ್ರೈಸ್ ದ ಏಜ್ ಆಫ್ ಹಿಸ್ ಸನ್. 10 ವರ್ಷ ಮುಂಚೆ ಏನಾಗಿತ್ತೋ ಫಾದರ್ನ ಏಜು ಥ್ರೈಸ್ ಆಫ್ ದಿಸ್ ಸನ್. ಓಕೆ. 10 years hence, 10 ವರ್ಷ ಆದಮೇಲೆ ಫಾದರ್ ಏಜ್ ವಿಲ್ ಬಿ ಟ್ವೈಸ್ ಆಫ್ ಹಿಸ್ ಸನ್. 10 ವರ್ಷ ಆದಮೇಲೆ ಏನಾಗುತ್ತೆ? ಟ್ವೈಸ್ ಆಫ್ ಹಿಸ್ ಸನ್ ಆಗುತ್ತೆ. ಹಾಗಾದರೆ ಪ್ರೆಸೆಂಟ್ ರೇಷಿಯೋ ಏನು ಅಪ್ಪ ಮತ್ತು ಮಗಂದು ಅಂತ ಕೇಳ್ತಾ ಇದ್ದಾರೆ. ಸೊ ಪಾರ್ಟ್ ಬೈ ಪಾರ್ಟ್ ಸಾಲ್ವ್ ಮಾಡೋಣ. ಇಷ್ಟು ಸಾಲ್ವ್ ಮಾಡ್ಕೋಣ. ದ ಏಜ್ ಆಫ್ ಎ ಫಾದರ್ 10 years ago ವಾಸ್ ಥ್ರೈಸ್ ದ ಏಜ್ ಆಫ್ ಹಿಸ್ ಸನ್. 10 years ago ಅಂತ ಬರ್ತಿದ್ದಂಗೆ ಮೈನಸ್ ಬರುತ್ತೆ. ಓಕೆ. ಸೊ ಇವಾಗ ನಾನು ಮಗನ ಏಜು x-10 ತೊಗೋತೀನಿ. ಫಾದರ್ನ ಏಜು ಥ್ರೈಸ್ ಆಫ್ y-10. ಓಕೆ. ಇಲ್ಲಿ ನೀವು ಎಕ್ಸ್ ಆ್ಯಂಡ್ ವೈ ಸಪ್ರೇಟ್ ತೊಗೊಳ್ಬೇಕು, ಯಾಕಂದರೆ ಎರಡು ಬೇರೆ ಬೇರೆ ಇದೆ. ಸೊ ಸಾಲ್ವ್ ಮಾಡಿದ್ರೆ x-10 3y - 30. ಸೊ x - 3y ಇಸ್ ಈಕ್ವಲ್ ಟು -20 ಅಂತ ಇಟ್ಕೊಳ್ಬೋದು. ಇದು ಒಂದು ಈಕ್ವೇಷನು. ಇದಾದಮೇಲೆ ಏನು ಕೊಟ್ಟಿದ್ದಾರೆ? 10 years ends, 10 ವರ್ಷ ಆದಮೇಲೆ, 10 ವರ್ಷ ಆದಮೇಲೆ ಇದು ಒಂದು ಈಕ್ವೇಷನು. 10 ವರ್ಷ ಆದಮೇಲೆ ಏನಾಗಿದೆ? ಏಜ್ ಟ್ವೈಸ್ ಆಫ್ ಸನ್ ಆಗುತ್ತೆ. x+y+10. ಓಕೆ. ಸೊ x+10 2y+20. ಸೊ x - 2y ಇಸ್ ಈಕ್ವಲ್ ಟು 10. ಇದು ಒಂದು ಈಕ್ವೇಷನ್. ಇವಾಗ ನಾವು ಇವೆರಡು ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ಇಲ್ಲೇ ಬರ್ಕೋತೀನಿ. x - 3y ಇಸ್ ಈಕ್ವಲ್ ಟು -20. ಮೈನಸ್ ಮಾಡಿಕೊಂಡ್ರೆ, ಸೈನ್ ಚೇಂಜ್ ಮಾಡಿಕೊಂಡ್ರೆ x ಹೋಗಿ ನಮಗೆ y ಇಸ್ ಈಕ್ವಲ್ ಟು, ಒಂದು ನಿಮಿಷ, y ಇಸ್ ಈಕ್ವಲ್ ಟು 30 ಬರುತ್ತೆ. ಓಕೆ. y 30 ಬಂತು ಅಂತ ಅಂದರೆ ನಾನು ಸಾಲ್ವ್ ಮಾಡ್ಕೋಬೋದು ಎಕ್ಸ್ಗೆ. ಹೇಗೆ? x - 3y ಇಸ್ ಈಕ್ವಲ್ ಟು -20 ಅಲ್ಲ. y ಏನು ಬಂತು? 30. x - 3 3s 9. 90y 90 - 20. x ಇಸ್ ಈಕ್ವಲ್ ಟು ಏನು ಬರುತ್ತೆ? ಒಂದು ನಿಮಿಷ. x ಇಸ್ ಈಕ್ವಲ್ ಟು ನಿಮಗೆ 70 ಬರುತ್ತೆ. ನಮಗೇನು ಕೇಳಿರೋದು? ರೇಷಿಯೋ ಕೇಳಿರೋದು x:y. ಸೊ 70:30, 7:3. ಫೈನಲ್ ಆನ್ಸರ್. ಓಕೆ. ನೆಕ್ಸ್ಟು, the ratio between the ages of Ram and Mohan is 4:5, and that between the ages of Ram and Anil is 5:6. If the sum of the ages of the three is 69 years. ಸಮ್ ಕೊಟ್ಟಿದ್ದಾರೆ. ವಾಟ್ ಇಸ್ ಮೋಹನ್ಸ್ ಏಜ್ ಅಂತಲೂ ಕೇಳಿದ್ದಾರೆ. ಇದನ್ನು ಫಸ್ಟು ಸಾಲ್ವ್ ಮಾಡೋಣ. ರಾಮ್ ಮತ್ತು ಮೋಹನ್ನ ಏಜ್ ಏನಾಗಿದೆ? ರಾಮ್ ಇಷ್ಟು ಮೋಹನ್ ಏನು? 4:5. ಅದೇ ರಾಮ್ ಮತ್ತು ಅನಿಲ್ ಏನಾಗಿದೆ? 5:6. ಸಮ್ ಕೊಟ್ಟಿದ್ದಾರೆ. ಸಮ್ ಏನು? ಸಮ್ ಆಫ್ ದಿ ಏಜಸ್ ಆಫ್ 3 ಇಸ್ 69 ಇಯರ್ಸ್. ಸಮ್ ಬಂದರೆ m+r+a ಏನು? 69 ಇಯರ್ಸ್. ಓಕೆ. ಸೊ ಇವಾಗ ರಾಮ್ನ ರೇಷಿಯೋ ಏನಂತ ತೊಗೊಳ್ಬೋದು? ನಾನು 4x ಅಂತ ತೊಗೊಳ್ಬೋದು. ಇಲ್ಲಿ ಒಂದು ನಿಮಿಷ, ನಿಮಗೆ ಏನು ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ ಎರಡು ಈಕ್ವೇಷನ್ ಕೊಟ್ಟಿದ್ದಾರೆ. ಓಕೆ. ರಾಮ್ ಕೊಟ್ಟಿದ್ದಾರೆ, ಮೋಹನ್ ಕೊಟ್ಟಿದ್ದಾರೆ, ಮತ್ತು ರಾಮು ಮತ್ತು ಅನಿಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಇಲ್ಲಿ ನೀವು ಗಮನಿಸ್ಬೋದು, ಈ ಕ್ವೆಶನಲ್ಲಿ ಏನಾಗಿದೆ ಅಂದರೆ ರಾಮು ಏನಾಗಿದೆ? ಒಂದು ಸತಿ 4 ಇದೆ, ಇನ್ನೊಂದು ಸತಿ 5 ಇದೆ ಅಲ್ವಾ? ಇನ್ನೊಂದು ಸತಿ ಮೋಹನ್ ಏನಾಗಿದೆ? 5 ಇದೆ. ಅನಿಲ್ ಏನಾಗಿದೆ? 6 ಆಗಿದೆ. ಹಾಗಾಗಿ ನಾವು ರಾಮ್ ಇದು ರೇಷಿಯೋನ ಮೊದಲನೇದಾಗಿ ನಾವು ಸಾಲ್ವ್ ಮಾಡ್ಕೊಳ್ಬೇಕು. ಓಕೆ. ಅದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನಾವು ನೋಡೋಣ. ಅದನ್ನು ಸಾಲ್ವ್ ಮಾಡ್ಕೊಂಡ್ಮೇಲೆ ನಾವು ಇನ್ನು ಈಕ್ವೇಷನ್ನ ನಾವು ಹಾಕ್ಬೋದು. ಓಕೆ. ಸೊ ಇವಾಗ ನಾವು ರಾಮ್ನ ನಾವು ತೊಗೊಂಡ್ರೆ ಏನು? 4 ಮತ್ತು 5 ಎರಡೂ ಇದೆ. 4 ಮತ್ತು 5 ಎರಡೂ ಇದೆ. ಹಾಗಾಗಿ ಇದ್ರದ್ದು LCM ತೊಗೊಳ್ಬೇಕು ನಾವು. LCM ತೊಗೊಂಡಾಗ ಏನಾಗುತ್ತೆ ಅಂದರೆ LCM ಬಂದು 20 ಬರುತ್ತೆ. ಓಕೆ. ಸೊ ಏನು ಮಾಡ್ಬೋದಪ್ಪ ಅಂತ ಅಂದರೆ ನಾವು ರೇಷಿಯೋಗೆ ಇಲ್ಲಿ 4:5:5 ಓಕೆನಾ? ಅವಾಗೇನು ಬರುತ್ತೆ? 20:25. ಎಲ್ಲದರಲ್ಲೂ ಮಲ್ಟಿಪ್ಲೈ ಮಾಡ್ಬೇಕು ನಾವು. ಓಕೆ. LCM 20 ಬಂದಿದೆ. ಓಕೆ. ಸೊ ನಾವಿಲ್ಲಿ
4 ಆ್ಯಂಡ್ 5 ಏನು ಬಂದಿದೆಯೋ ಅದನ್ನು 20 ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅಂದರೆ ನೋಡಿ, ನಮಗೆ 20 ಬಂದಿರೋದು ಎಲ್ ಸಿ ಎಮ್ ಅಲ್ವಾ, 20 ಬಂದಿರೋದು. ಈ 20 4 5 20 ಬರುತ್ತೆ, 5 4 ಬರುತ್ತೆ. ಹಾಗಾಗಿ ಈಗ ಎರಡೂ ಈಕ್ವೇಷನ್ನ ನಾವು 5ಇಂದ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ 4ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ 20:25 ಬರುತ್ತೆ, ಇಲ್ಲಿ 5 4 4 ಇಂಟು 5 ಇಂಟು 4 ಇಷ್ಟು 6 ಇಂಟು 4. ಅವಾಗೇನು ಬರುತ್ತೆ 20:24. ಇವಾಗ ನೋಡಿ, ರಾಮ್ದು ಎರಡು ಸೇಮ್ ಬಂದೆ. ಹಾಗಾಗಿ ರಾಮು, ಮೋಹನ್ನು, ಅನಿಲ್ ಏನು ಬರುತ್ತೆ, ರಾಮು 20ನೇ ಬರುತ್ತೆ, ಮೋಹನು 25, ಅನಿಲು 24. ಇದನ್ನು ನೀವು ಹೀಗೆ ಇಟ್ಕೊಳ್ಬೋದು ಅಥವಾ ಇದನ್ನು ಇನ್ನೂ ಸಿಂಪಲ್ಲಾಗಿ ಸಾಲ್ವ್ ಮಾಡಿಕೊಂಡ್ರು ಆಗುತ್ತೆ. ಓಕೆ, ಇವಾಗ ಏನು ಕೊಟ್ಟಿದ್ದಾರೆ, ಎಲ್ಲರದ್ದು ಸಮ್ ಎಷ್ಟು ಬಂದಿದೆಯಪ್ಪ, 69 ಇಯರ್ಸ್ ಅಂತ ಬಂದಿದೆ. ಸೊ ಆ್ಯಡ್ ಮಾಡಿಕೊಂಡ್ರೆ 20x 25x 24x ಅಂತ ಬಂದರೆ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ 69x ಅಂತಲೇ ಬರುತ್ತೆ. ಹಾಗಾಗಿ 69. ಸೊ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, 1 ಬರುತ್ತೆ. ಬಟ್ ಕ್ವೆಶನಲ್ಲಿ ಏನು ಕೇಳಿದಾರೆ, ಮೋಹನ್ ಏಜು ಏನು, ಇದರಲ್ಲಿ ಮೋಹನ್ ಬಂದು 25x. ಹಾಗಾಗಿ 25 ಬರುತ್ತೆ. ಆಪ್ಷನ್ ಸಿ. ಇದೊಂದು ಸ್ವಲ್ಪ ನೋಡಿ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಮು, ನೋಡೋಕ್ಕೆ ಈಸಿ ಅನಿಸುತ್ತೆ, ಬಟ್ ಈ ರೇಷಿಯೋ ನಾವು ಮಾಡ್ಕೊಳ್ಳೋದೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನಿಲ್ಲ, ಈ ಥರ ಎರಡು ರೇಷಿಯೋ ಬಂದಾಗ ನೀವು ಮಾಡಬೇಕಾಗಿರೋದೇನು, ಎಲ್ ಸಿ ಎಮ್ ತೊಗೊಂಡು ಅದನ್ನು ಎರಡು ಈಕ್ವೇಷನ್ಸ್ನ ಈಕ್ವಲ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಓಕೆ, ನೆಕ್ಸ್ಟ್ ಕ್ವೆಶನು. ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ಏಜಸ್ ಆಫ್ ಅರುಣ್ ಆ್ಯಂಡ್ ದೀಪಕ್ ಇಸ್ 14 ಇಯರ್ಸ್. ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಓಕೆ, 7 years ago the ratio of their ages was 5:7. 7 years ago. ಓಕೆ, ವಾಟ್ ಇಸ್ ದ ದೀಪಕ್ಸ್ ಪ್ರೆಸೆಂಟ್ ಏಜ್, ದೀಪಕ್ನ ಪ್ರೆಸೆಂಟ್ ಏಜ್ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಇವಾಗ ಏಜಸ್ ಆಫ್ ಏನು, ಅರುಣ್ ಮತ್ತು ದೀಪಕ್ ಏನು, 7 years ago ಏನಾಗಿದೆ, 5 ಮತ್ತು ರೇಷಿಯೋ ಏನಾಗಿದೆ 5 and 7 ಆಗಿದೆ. ಸೊ ಹಾಗಾಗಿ 7 years ago ಅಲ್ಲ, ಸೊ 5x + 7 ಪ್ರೆಸೆಂಟ್ ಏಜಿಗೆ ನಾನು ಕನ್ವರ್ಟ್ ಮಾಡ್ತಾ ಇರೋದು. ಓಕೆ, ಎಗೋ ಆಗಿದ್ದರೆ ನಾನು ಯೂಶ್ವಲಿ ಮೈನಸ್ ಹಾಕೋದು, ಬಟ್ ಇವ್ರು ಕೇಳ್ತಾ ಇರೋದೇನು ಪ್ರೆಸೆಂಟ್ ಏಜ್ಗೆ ನಾನು ಆ್ಯಡ್ ಮಾಡ್ಕೋತಾ ಇರೋದು. ಓಕೆ, ಸೊ ದೀಪಕ್ನ ಪ್ರೆಸೆಂಟ್ ಏಜ್ ಏನಾಗುತ್ತೆ, 7x + 7. ಓಕೆ, ಇವೆರಡ್ರದ್ದು ಡಿಫ್ರೆನ್ಸ್ ಏನು, ನಾನು ಪ್ರೆಸೆಂಟ್ ಏಜ್ ಮಾತ್ರ ತೊಗೊತಾ ಇರೋದು, ನೆನ್ಪಿಟ್ಕೊಳ್ಳಿ. ಪ್ರೆಸೆಂಟ್ ಏಜ್ ಇದು, ಇವೆರಡ್ರದ್ದು ಮೈನಸ್ ಏನಾಗುತ್ತೆ, ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ಏಜಸ್ ಅವ್ರು ಕೇಳಿರೋದು. ಪ್ರೆಸೆಂಟ್ ಏಜಸ್ನ ಮೈನಸ್ ಏನಾಗುತ್ತೆ, 14 ಅಂತ ಕೊಟ್ಟಿದ್ದಾರೆ. ಓಕೆ, ಇನ್ನು ಸಾಲ್ವ್ ಮಾಡಿಕೊಂಡ್ರೆ 2x = 14 ಬರುತ್ತೆ, x = 7. ಹಾಗಾಗಿ ದೀಪಕ್ನ ಪ್ರೆಸೆಂಟೇಜ್ ಏನು, 7 × 7 + 7, 56 years. ಓಕೆ, ನೆಕ್ಸ್ಟು, ದ ಏಜಸ್ ಆಫ್ ಸಮೀನಾ ಆ್ಯಂಡ್ ಸುಹನಾ ಆರ್ ಇನ್ ದ ರೇಷಿಯೋ 7:3 ರೆಸ್ಪೆಕ್ಟಿವ್ಲಿ. ಆಫ್ಟರ್ 6 years ಅಂದರೆ ಪ್ಲಸ್ ಮಾಡ್ಕೊಳ್ಬೇಕು, 7x ಮತ್ತು 3x + 6 years. ಓಕೆ, ಏಜಸ್ ಏನಾಗಿರುತ್ತೆ 5/3. ಓಕೆ, ವಾಟ್ ಇಸ್ ದ ಡಿಫ್ರೆನ್ಸ್ ಇನ್ ದೇರ್ ಏಜಸ್, ಏಜಸ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಸಾಲ್ವ್ ಮಾಡಿಕೊಂಡ್ರೆ 15x + 30, 6x = 12, x = 2. ಹಾಗಾಗಿ ಡಿಫ್ರೆನ್ಸ್ ಇನ್ ದೇರ್ ಏಜಸ್, ಇವೆರಡ್ರದ್ದು ಡಿಫ್ರೆನ್ಸ್ ಏನು, 7 - 3 ಏನು, 4x, 4 × 2 8. ಓಕೆ, ಈ ಥರ ಸಿಂಪಲಾಗಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ಇಬ್ಬರದು ಫೈಂಡ್ ಔಟ್ ಮಾಡಿ ಆಮೇಲೆ ಮೈನಸ್ ಮಾಡಿದ್ರೆ ದೊಡ್ಡದಾಗುತ್ತೆ. ಅದ್ರ ಬದಲು 7 - 3 ಏನು, 4 ಡಿಫ್ರೆನ್ಸು, 4x 8 ಬರುತ್ತೆ ಫೈನಲ್ಗೆ. ಆಪ್ಷನ್ ಬಿ. ನೆಕ್ಸ್ಟ್, ದ ಏಜಸ್ ಆಫ್ ಮದರ್ ಟುಡೇ ಈಸ್ ಥ್ರೈಸ್ ದಟ್ ಆಫ್ ಅ ಡಾಟರ್. ಓಕೆ, ಸೊ ಏಜಸ್ ಆಫ್ ಮದರ್ ಏನಾಗಿದೆ, ಥ್ರೈಸ್ ದಟ್ ಆಫ್ ಅ ಡಾಟರ್. ಆಫ್ಟರ್ 12 years ದ ಏಜ್ ಆಫ್ ಮದರ್ ವಿಲ್ ಬಿ ಟ್ವೈಸ್ ದಟ್ ಆಫ್ ಅರ್ ಡಾಟರ್. ಹಾಗಾದರೆ ಡಾಟರ್ ಏಜ್ ಏನು ಅಂತ ಕೇಳ್ತಾ ಇದ್ದಾರೆ. ಈ ಥರ ಸಾಲ್ವ್ ಮಾಡಿದ್ದೀವಿ ನಾವು, ಮತ್ತೆ ಸಾಲ್ವ್ ಮಾಡೋಣ. 24, x = 12 ಬರುತ್ತೆ. ಹಾಗಾಗಿ ಪ್ರೆಸೆಂಟ್ ಏಜ್ ಆಫ್ ಡಾಟರ್ ಏನು, 12. ಓಕೆ, ನೆಕ್ಸ್ಟ್ ಕ್ವೆಶನು, ದ ಏಜ್. ಓಕೆ, ಸೋನಲ್ ಇಸ್ 40 years old ಆ್ಯಂಡ್ ನಿತ್ಯ ಇಸ್ 60 years old. ಓಕೆ, ಸೋನಲ್ ಮತ್ತು ನಿತ್ಯ ಏಜ್ ಕೊಟ್ಟಿದ್ದಾರೆ. ಹೌ ಮೆನಿ ಇಯರ್ಸ್ ಅಗೋ ವಾಸ್ ದ ರೇಷಿಯೋ ಆಫ್ ದರ್ ಏಜಸ್ 3:5.
5. ಎಷ್ಟು ವರ್ಷ ಹಿಂದೆ ಅವ್ರದ್ದು ಏಜು 3:5 ಆಗಿತ್ತು ಅಂತ ಕೇಳ್ತಾ ಇದ್ದಾರೆ. ಸೊ 40 ಮೈನಸ್ ಎಕ್ಸು ಎಷ್ಟು ವರ್ಷ ನಮಗಿಂತ ಗೊತ್ತಿಲ್ಲ. ಸೊ 60 ಮೈನಸ್ ಎಕ್ಸು ರೇಷಿಯೋ ಏನಾಗಿದೆ 3/5. ಸೊ ಸಾಲ್ವ್ ಮಾಡಿದ್ರೆ 200 ಮೈನಸ್ 5x 180 ಮೈನಸ್ 3x. ಸೊ 20x ಇಸ್ ಈಕ್ವಲ್ ಟು 2x. x ಇಸ್ ಈಕ್ವಲ್ ಟು 10. 10 ವರ್ಷ ಹಿಂದೆ ಅವರ ರೇಷಿಯೋ ಏನಾಗಿತ್ತು 3:5. ಇದೊಂಥರ ಬ್ಯಾಕ್ ಬಂದಿರೋಂಥ ಕ್ವೆಶನು, ಭಾಳ ಇಂಪಾರ್ಟೆಂಟ್ ಕ್ವೆಶನು. ಈ ಥರನೂ ಕೇಳ್ಬೋದು. ನೆಕ್ಸ್ಟ್ ಲೆವೆಲ್ ಏಜಸ್ ಪ್ರಾಬ್ಲಮ್ಸಲ್ಲಿ ನಾವು ಸಾಲ್ವ್ ಮಾಡಿದ್ರೆ ಈ ಥರ ಬರ್ಬೋದು. ಆಮೇಲೆ ದ ರೇಷಿಯೋ ಬಿಟ್ವೀನ್ ದ ಏಜಸ್ ಆಫ್ ನೀಲಮ್ ಆ್ಯಂಡ್ ಶೆನೈ ಇಸ್ 5:6. ನೀಲಮ್ ಮತ್ತು ಶೆನೈನ ಏಜು 5:6. ಇಫ್ ದ ರೇಷಿಯೋ ಬಿಟ್ವೀನ್ the 1/3 age of Neelam and half of Shinai's age is 5:9. Solve ಮಾಡೋಣ. 1/3 age of Neelam, 1/3 age of Neelam and half of Shinai age ಏನಾಗಿದೆ 5:9. ಓಕೆ, ಇಲ್ಲಿ ಸಾಲ್ವ್ ಮಾಡಿಕೊಂಡ್ರೆ, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 2 Neelam is to 3 Sonal is equal to 5:9 ಬರುತ್ತೆ. ಸೊ 2n/3s is equal to 5/9. ಹಾಗಾಗಿ n/s ಏನು ಬರುತ್ತೆ 15:18. ಸೊ ಶಿನೈನ ಏಜು ಏನಂತ ಹೇಳ್ಬೋದು ನಾನು, ರೇಷಿಯೋ ಕೊಟ್ಟಿದ್ದಾರೆ. ಓಕೆ, ಸೊ ರೇಷಿಯೋನೇ ಬಂದಿದೆ ನಮಗೆ ಮತ್ತೆ. ಹಾಗಾಗಿ ನಾವು ಶಿನೈ ಏಜ್ನ ಫೈಂಡ್ ಔಟ್ ಮಾಡೋಕ್ಕಾಗುತ್ತಾ? ನೋ, ಇಟ್ ಕೆ ನಾಟ್ ಬಿ ಡಿಟರ್ಮೈನ್ಡ್. ಆಮೇಲೆ ದ ಏಜ್ ಆಫ್ ಅ ಮ್ಯಾನ್ 10 years ago ಏನು is thrice the age of his son. 10 years hence the man's age will be twice the age of his son. The ratio of their present ages. ಇದನ್ನು ದಯವಿಟ್ಟು ನೀವು ಸಾಲ್ವ್ ಮಾಡಿ. ಈ ಥರ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಓಕೆ, ಆನ್ಸರ್ ಬಂದು 7:3 ಬರಬೇಕು. ನಿಮಗೂ ಇದೇ ಆನ್ಸರ್ ಬರುತ್ತಾ ಅಂತ ಹೇಳಿ. ಓಕೆ, ನೆಕ್ಸ್ಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಏಜಸ್ ಆಫ್ 2 men is 10 years. 15 years ago the elder one was twice the old as the younger one. The present age of elder man ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಲೆಟ್ ದ ಏಜಸ್ ಬಿ ಎಕ್ಸ್ ಅಂತ ತೊಗೊಂಡ್ರೆ, ಏನು ದ ಡಿಫ್ರೆನ್ಸ್ ಬಿಟ್ವೀನ್ ದ ಏಜಸ್ ಆಫ್ 2 men is 10 years ಅಂತ ಕೊಟ್ಟಿದ್ದಾರೆ. 15 years ago ಅನ್ನೋದು ಇದೆ. ಸೊ ಎಕ್ಸ್ ಪ್ಲಸ್ 10 ಡಿಫ್ರೆನ್ಸ್ ಎಕ್ಸ್ ಪ್ಲಸ್ 10, ಓಕೆನಾ. ಸೊ ಎಕ್ಸ್ ಪ್ಲಸ್ 10 ಮೈನಸ್ 15 years ago ಅಂತ ಇರೋದ್ರಿಂದ ಏನಾಗಿದೆ ಟ್ವೈಸ್ ಇದೆ. ಟ್ವೈಸ್ ಆಸ್ ದಟ್ ಆಸ್ ದಿ ಯಂಗರ್ ಮ್ಯಾನ್. ಯಂಗರ್ ಮ್ಯಾನ್ದು ಏಜ್ ಏನಾಗಿದೆ, ಯಂಗರ್ ಮ್ಯಾನ್ನ ಏಜು ಎಕ್ಸ್ ಮೈನಸ್ 15 ಇದೆ. ಓಕೆ, ಮತ್ತೆ ಬರಿತೀನಿ ಇದನ್ನು ಇರಿ. ಡಿಫ್ರೆನ್ಸ್ ಬಿಟ್ವೀನ್ ದ ಏಜಸ್ ಆಫ್ 2 men is 10 years. ಓಕೆನಾ, 10 years ಡಿಫ್ರೆನ್ಸ್ ಇದೆ. ಓಕೆ, ಏಜ್ ಲೆಟ್ ಎಕ್ಸ್ ಬಿ ದ ಏಜಸ್ ಅಂತ ತೊಗೊಂಡ್ರೆ, ಓಕೆ, 15 years ago ಏನಾಗಿರುತ್ತೆ, ಎರಡೂ ಕಡೆ 15 years ಬರುತ್ತೆ. ಓಕೆ, ಎಲ್ಡರ್ ಮತ್ತು ಯಂಗರ್ಗೆ ಇಬ್ಬರಿಗೂ ಹಂಗೆ ಬರುತ್ತೆ. ಓಕೆ, ಆಬ್ವಿಯಸ್ಲಿ ಎಲ್ಡರ್ಗೆ ಜಾಸ್ತಿ ಏಜ್ ಇರೋದ್ರಿಂದ ನಾನು 10 ಈ ಕಡೆ ಬರೀತಾ ಇದ್ದೀನಿ. ಓಕೆ, 15 ವರ್ಷ ಆದಮೇಲೆ ಮುಂಚೆ ಏನಾಗಿರುತ್ತೆ, ಎಲ್ಡರ್ ಒನ್ ಇಸ್ ಟ್ವೈಸ್ ದಟ್ ಆಫ್ ಓಲ್ಡರ್ ಒನ್. ಸೊ ಎಲ್ಡರ್ ಏನಾಗಿದೆ ಟ್ವೈಸ್ ದಟ್ ಆಫ್ ಯಂಗರ್ ಆಗಿದೆ. ಓಕೆ, ಇದು ಭಾಳ ಟ್ರಿಕ್ಕಿ ಇದೆ. ನೀವು ಈಕ್ವೇಷನ್ ಹಾಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಸೊ ಎಕ್ಸ್ ಮೈನಸ್ 5 ಬರುತ್ತೆ ಇಸ್ ಈಕ್ವಲ್ ಟು 2x ಮೈನಸ್ 15. ಎಕ್ಸ್ ಇಸ್ ಈಕ್ವಲ್ ಟು 25. ಸೊ ಪ್ರೆಸೆಂಟ್ ಏಜ್ ಏನಾಗುತ್ತೆ ಎಲ್ಡರ್ದು, ಪ್ರೆಸೆಂಟ್ ಏಜ್ ಎಲ್ಡರ್ ಎಕ್ಸ್ ಪ್ಲಸ್ 10 years ಅಲ್ವಾ ಅವ್ರಿಗೆ ಪ್ರೆಸೆಂಟ್ ಏಜ್ ಬಂದು. ಸೊ 25 + 10 35. ನೀವು ನೋಡ್ಬೋದು ಆಪ್ಷನಲ್ಲಿ 25 ಇದೆ, 35 ಇದೆ. ಓಕೆ, ಎರಡೂ ಇರುತ್ತೆ. ನೀವು ನೋಡಿಕೊಂಡು ನೀವು ಟಿಕ್ ಮಾರ್ಕ್ ಮಾಡಬೇಕು. ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರೋವಂಥ ಏಜಸ್ ಮೇಲೆ ಕ್ವೆಶನ್ನು. ಓಕೆ, ಸೊ ಇದು ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲೂ ಬರುತ್ತೆ. ಸೊ ದಯವಿಟ್ಟು ಇನ್ನಷ್ಟು ಪ್ರಾಬ್ಲಮ್ಸ್ ಇದ್ರ ಮೇಲೆ ಇದ್ದರೆ ದಯವಿಟ್ಟು ಸಾಲ್ವ್ ಮಾಡಿ. ಹಾಗೆ ಆ ಕ್ವೆಶನ್ಗೆ ನೀವು ಸಾಲ್ವ್ ಮಾಡಿ ಆನ್ಸರ್ ಇದೇ ಬರುತ್ತೆ ಅಂತ ದಯವಿಟ್ಟು ತಿಳಿಸಿ. ದಯವಿಟ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ, ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಸಹ ಹೇಳಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾವು ಭೇಟಿಯಾಗೋಣ.